ನಮಸ್ಕಾರ. 2 ಗಂಟೆಯ ಪ್ರಮುಖ ಸುದ್ದಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅನ್ನೋದು ಅಥವಾ ಜೈಲೇ ಗತಿಯಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದಗಳನ್ನ ಆಲಿಸ್ತಾ ಇದ್ದಾರೆ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. 4 ದಿನವಾದರೂ ಸಂತ್ರಸ್ತೆಯ ಮಗ ಯಾಕೆ ದೂರು ಕೊಡಲಿಲ್ಲ ಅಂದ್ರೆ, ಸಂತ್ರಸ್ತೆ ಮನೆಯಿಂದ ಹೊರ ಹೋದ ಮೇಲೆ 4 ದಿನದ ಬಳಿಕ ದೂರು ಕೊಟ್ಟಿದ್ಯಾಕೆ ಎನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಸಂತ್ರಸ್ತೆ ಕರೆದಂತಹ ವ್ಯಕ್ತಿ ರೇವಣ್ಣ ಪತ್ನಿಯ ಸಂಬಂಧಿ. ಆ ಸಂತ್ರಸ್ತೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಕಿಡ್ನಾಪ್ ಅಥವಾ ಒತ್ತೆಯಾಳಾಗಿರಿಸಿಕೊಳ್ಳುವಂತಹ ಉದ್ದೇಶ ಎಲ್ಲಿ ಬರುತ್ತೆ ಅಂತ ವಾದ ಮಾಡಿದ್ದಾರೆ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್. ಯಾವ ಉದ್ದೇಶಕ್ಕಾಗಿ ಅವರನ್ನ ಕರೆದಿದ್ರು ಅನ್ನೋದು ಬೇರೆ ವಿಚಾರ ಆಗುತ್ತೆ. ಸಂತ್ರಸ್ತ ಮಹಿಳೆಯನ್ನ ಹೇಳಿ ಕಳಿಸಿದ್ದಕ್ಕೆ ಮಹಿಳೆ ಹೋಗಿದ್ದಾಳೆ, ಅದು ಕಿಡ್ನಾಪ್ ಹೇಗಾಗತ್ತೆ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡಿದ್ದಾರೆ. ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ಕೂಡ ಆಗಲೇ ವಾದ ಮಾಡಿದ್ರು. ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ಅನ್ನೋದು ಸದ್ಯದ ಕುತೂಹಲ. ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ. ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ವಾದ, ತಾಯಿ ಮನೆಯಿಂದ ಹೊರಗೋಗಿ 4 ದಿನ ಆದ್ಮೇಲೆ ಸಂತ್ರಸ್ತೆಯ ಮಗ ಯಾಕೆ ದೂರು ಕೊಡಲಿಲ್ಲ? ಸಂತ್ರಸ್ತೆ ಕರೆದೊಯ್ದಂತಹ ವ್ಯಕ್ತಿ ರೇವಣ್ಣ ಪತ್ನಿಯ ಸಂಬಂಧಿ. ಇಲ್ಲಿ ಒತ್ತೆಯಾಳಾಗಿರಿಸಿಕೊಳ್ಳುವಂತಹ ಉದ್ದೇಶ ಎಲ್ಲಿ ಬರುತ್ತೆ ಅಂತ ವಾದ ಮಾಡಿದ್ದಾರೆ. ರೇವಣ್ಣ ಅರೆಸ್ಟ್ ಆದ ದಿನವೇ ಮಹಿಳೆ ಪತ್ತೆಯಾಗಿದ್ದಾಳೆ. ಹುಣಸೂರು ಠಾಣೆ ವ್ಯಾಪ್ತಿಯಲ್ಲಿ ಸಂತ್ರಸ್ತ ಮಹಿಳೆ ಪತ್ತೆಯಾಗಿದ್ದಾಳೆ. ಪೊಲೀಸರ ಮುಂದೆ ಪ್ರಜ್ವಲ್ ವಿರುದ್ಧ ಮಾತ್ರ ಆಕೆ ಆರೋಪ ಮಾಡಿದ್ದಾರೆ. ರೇವಣ್ಣ ಮೇಲೆ ಸಂತ್ರಸ್ತೆ ಯಾವುದೇ ಆರೋಪ ಮಾಡಿಲ್ಲ. ಸಿಆರ್ಪಿಸಿ ಹೇಳಿಕೆಯಲ್ಲಿ ರೇವಣ್ಣ ಮೇಲೆ ಯಾವುದೇ ಆರೋಪ ಮಾಡಿಲ್ಲ. ಕೇವಲ ಪ್ರಜ್ವಲ್ ಮೇಲೆ ಮಾತ್ರ ಆರೋಪ ಮಾಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ರೇವಣ್ಣ ಪರ ವಕೀಲರು ವಾದ ಮಾಡಿದ್ದಾರೆ. ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯಿಂದ ಯಾವುದೇ ಆರೋಪ ಇಲ್ಲ ಅನ್ನೋದನ್ನ ವಾದ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಕಿಡ್ನಾಪ್ ಆಗಿದ್ದು ಅಂತ ಅನ್ನೋದು ಮಹಿಳೆಯ ಪುತ್ರನ ಊಹೆ ಅಷ್ಟೇ. ಮಹಿಳೆ ರೇವಣ್ಣನ ಮೇಲೆ ಯಾವುದೇ ಆರೋಪ ಮಾಡಿಲ್ಲ ಅನ್ನೋದು ಸಿ.ವಿ. ನಾಗೇಶ್ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.